ರೈತ ನಾಯಕ ಸಂಘಟನೆಗೆ ಶಕ್ತಿ ತುಂಬಿದ ನಾಯಕರಿಗೆ 82ನೇ ಜನ್ಮದಿನಾಚರಣೆ ಆಚರಿಸುತ್ತಿದ್ದು, ಆರೋಗ್ಯ ಹಾಗೂ ನಾಡನ್ನು ನಡೆಸುವ ಶಕ್ತಿ ದೇವರು ಕೊಡಬೇಕು ಎಂದು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹೇಳಿದರು. ನಾವು ರೋಟರಿ ಈ ಅಂಧಶಾಲಮಠ ಪ್ಲೇಸ್ನಲ್ಲಿ 81 ವರ್ಷದ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಏನು ಯಡಿಯೂರಪ್ಪ ಅವರ ಬಗ್ಗೆ ಅವರ ವಿದ್ಯಾಭ್ಯಾಸ ಕುರಿತು ನಡೆದಂತ ಕಾರ್ಯಗಳನ್ನ ಮಂಗಳವಾರ ಬಿಎಸ್ ಯಡಿಯೂರಪ್ಪನವರ ಜನ್ಮದಿನಾಚರಣೆಯ ಪ್ರಯುಕ್ತ ನಗರದ ಎನ್ಕೆ ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಸಿಹಿ ವಿತರಿಸಿ ಮಾತನಾಡಿದರು. ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದವರಾಗಿ ರೈತರು ಹಾಗೂ ಕಾರ್ಮಿಕರ ಹೋರಾಟಗಳನ್ನು ಜೀವನದ ಉಸಿರಾಗಿಸಿಕೊಂಡವರು. ಬಿಜೆಪಿಯು ಪ್ರತಿಪಾದಿಸುವ ಹಿಂದುತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ರು. ಎಂದಿಗೂ ಇತರ ಸಮುದಾಯಗಳನ್ನ ದ್ವೇಷಿಸಿದವರಲ್ಲ. ತಮ್ಮ ಬೆಂಬಲಿಗರನ್ನ ಇಂದಿಗೂ ಕೈಬಿಡುವುದಿಲ್ಲ ಎನ್ನುವ ಅಚಲ ವಿಶ್ವಾಸವನ್ನ ಮೂಡಿಸಿದ ವ್ಯಕ್ತಿ. ಯಡಿಯೂರಪ್ಪ ಗುಡುಕಿದ್ರೆ ವಿಧಾನಸೌಧ ನಡುಕುವುದು ಎಂಬ ಮಾತಿನಂತೆ ಅಕ್ಷರಶಃ ಗುಡುಕುವುದು ಯಡಿಯೂರಪ್ಪ ಅವರ ಸ್ವಭಾವ ಎಂದು ಹೇಳಿದರು. ಮಾಜಿ ಮಂಡಲ ಅಧ್ಯಕ್ಷ ಡಿ ರಾಜ್ಕುಮಾರ್ ಮಾತನಾಡಿ, ಯಡಿಯೂರಪ್ಪ ಒಬ್ಬ ಹುಟ್ಟು ಹೋರಾಟಗಾರ. ರಾಜಕೀಯವಾಗಿ ಎಷ್ಟೇ ಅಡೆತಡೆಗಳು ಎದುರಾದರೂ ಛಲಬಿಡದೆ ಮುನ್ನುಗ್ಗುವ ನಾಯಕ ಎಂಬುದರಲ್ಲಿ ಸಂಶಯವಿಲ್ಲ. ಇನ್ನು ಅಜಾತ ಶತ್ರುಗೆ ದೇವರು ಇನ್ನಷ್ಟು ಆರೋಗ್ಯ ಆಯುಷ್ ನೀಡಲಿ ಎಂದು ಆಶಿಸುತ್ತೇವೆ. ಇದೇ ವೇಳೆ ಯಡಿಯೂರಪ್ಪ ನಡೆದು ಬಂದ ಹಾದಿ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಪ್ರದೀಪ್, ವನಚಾಕ್ಷಿ, ರೇಖಾ, ರುದ್ರಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಲರಾಜ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಪ್ರತಿಭಾ ಮಂಜುನಾಥ್, ಪ್ರಾಂಶುಪಾಲ ಲೋಕೇಶ್, ಬಿಜೆಪಿ ಮುಖಂಡರಾದ ಎಪಿ ನರೇಶ್, ದೊಡ್ಡದಿಣ್ಣೆ ಜಯಪ್ರಕಾಶ್, ಅಶ್ವಥ್ ವಡಲಹಳ್ಳಿ, ಸುದೇಶ್, ರಘುಗೌಡ, ಮೇಘರಾಜ್, ಅರೆಕೆರೆ ಇಂದನ್, ವನಚಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪರ ಆದರ್ಶ ಇರ್ಬೋದು, ಅವರ ವ್ಯಕ್ತಿಗತರನ್ನ ನಾವು ಬೆಳೆಸ್ಕೊಳ್ಬೇಕು. ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಇನ್ನೂ ಹೆಚ್ಚು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅವರ ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಳ್ಳೋಣ. ಮುಂದಿನಲ್ಲಿ ಅವರ ಆದರ್ಶಗಳನ್ನ ನಾವು ದಿನನಿತ್ಯದಲ್ಲಿ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಕ್ಕಳ ಮುಖಾಂತರ ಇಡೀ ನಾಡಿಗೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನು சொல்லுತ್ತೇವೆ. ಜೈ ಹಿಂದ್. ನಮಗೆ ಒಂದು ರೋಮಾಂಚನ ಆಗುತ್ತೆ ಹೆಸರು ಕೇಳಿದ್ರೆ. ನಮ್ಮ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ಒಂದು ಧೀಮಂತ ನಾಯಕರು, ಮತ್ತೆ ಮುಂದಿನವರಿಗೆ ದೇವರು ಒಂದು ಒಳ್ಳೆ ಆರೋಗ್ಯವನ್ನು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತೀವಿ. ಎಲ್ಲರಿಗೂ ನನ್ನನ್ನು ಮಾತಾಡೋ ಅವಕಾಶ ಕೊಟ್ಟ ನಿಮಗೆಲ್ಲ ಧನ್ಯವಾದ. ಅವರ ಮಾಹಿತಿನ ಫುಲ್ ಸರ್ ಹೇಳಿದ್ದಾರೆ. ಅದೇ ರೀತಿ ಅವರು ಇನ್ನೂ ಆರೋಗ್ಯ ಚೆನ್ನಾಗಿ ಕೊಟ್ಟು ಅವರಿಗೆ ಹೆಚ್ಚಿನ ಆಯಸ್ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾರೆ. ಶಾಲೆಯ ಮುಖ್ಯವಾಗಿ ಮಕ್ಕಳಿಗೆ ತುಂಬ ಇದನ್ನು ಹೇಳಬೇಕಾಗುತ್ತೆ. ಅವ್ರಿಗೆ ಕಲಿಸುವಂಥ ಶಿಕ್ಷಕರಿಗೆ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಈಗ ಬರ್ಬೋದು, ಬರ್ತ್ಡೇ ಆಚರಿಸ್ಬೋದು, ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಇಲ್ಲಿರೋಂಥ ಶಿಕ್ಷಕರಿಗೆ ನಾನು ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ನಾನು ನಿಮಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಡಿಯೂರಪ್ಪಾಜಿ ಅಂದರೆ ಎಲ್ಲಿ ಹೇಳಬೇಕು, ಇನ್ನೂ ನಮ್ಮ ಪಕ್ಷ ಮೇಲ್ಮೇಲೆ ಹೋಗಬೇಕು. ಕೇಂದ್ರದಲ್ಲಿ ನಮ್ಮದೇ ಪಕ್ಷ, ಮೋದಿಜಿಯವರ ಪಕ್ಷ ಬರಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಶ್ರಮ ಪಡಬೇಕು. ಹಾಗೆ ಯಡಿಯೂರಪ್ಪಾಜಿಯವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಎಲ್ಲವನ್ನೂ ಒಳ್ಳೇದು ಮಾಡಲಿ ಅಂತೇಳಿ, ಹಾಗೆ ನಮ್ಮ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಸಿದ್ದಲಿಂಗಪ್ಪ ಮತ್ತು ಪುಟ್ಟತಾಯಮ್ಮ ಮಗನಾಗಿ ಜನಿಸಿದಂಥ BS ಯಡಿಯೂರಪ್ಪನವರು ವಿದ್ಯಾಭ್ಯಾಸ 1 ಮತ್ತು 2ನೇ ತರಗತಿ ವಿದ್ಯಾಭ್ಯಾಸ. ಅದುವರೆಗೂ ಕೂಡ ಅವರು ತಂದೆ ತಾಯಿಗೆ ಏನು ನಿಂಬೆಹಣ್ಣು ವ್ಯಾಪಾರ ಮಾಡ್ತಿದ್ರು. ಆನಂತರ 2006ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿ